ಗೆಣಸಿನ ಹೋಳ್ಗೆ ಮಾಡುವ ವಿಧಾನ. ಗೆಣಸನ್ನು ಕ್ಲೀನಾಗಿ ತೊಳ್ಕೊಬೇಕು. ಆಮೇಲೆ ಅದನ್ನು ಕುದಿಸ್ಕೊಂಡ ನಂತರ ಅದ್ರ ಮೇಲಿನ ಸಿಪ್ಪಿ ಎಲ್ಲ ತೆಗಿಬೇಕ್ರಿ. ತೆಗೆದ್ಮೇಲೆ ರೀ ಅವನ್ನೆಲ್ಲ ಸಣ್ಣಗೆ ಒಂದು ಹೆರ್ಚು ಮಣಿ ತೊಗೊಂಡು ಸಣ್ಣಗೆ ಹೆಚ್ಚಬೇಕು. ಇದನ್ನು ಹೆರ್ಚಿದ ಮೇಲೆ ಮತ್ತೆ ಅದಕ್ಕೆ ಬೆಲ್ಲ ತೊಗೊಂಡು ಬೆಲ್ಲನೂ ಸಣ್ಣಗೆ ಹೆರ್ಚ್ಕೋಬೇಕು. ಇದನ್ನು ಹೆರ್ಚೋದ್ರಿಂದ ಹೂನ್ಗೆ ಸಣ್ಣಗಾಗಿ ಎಲ್ಲಿ ಗಂಟು ಬರೋದಿಲ್ಲ, ಹೋಳ್ಗೆ ಹರಿಯೋದಿಲ್ಲ. ಎಷ್ಟು ಬೇಕಷ್ಟು ನಾವು ಬೆಲ್ಲ ಹಾಕ್ಕೋಬೇಕ್ರಿ. ಇದಕ್ಕೆ ಇದನ್ನು ಬೆಲ್ಲ ತುರಿಮಣಿಗೆ ಹಾಕಿ ತುರಿಬೇಕು. ಯಾಕಂದರೆ ಬೆಲ್ಲ ಗಂಟು ಉಳ್ಕೊಂಡು ಹೋಗಿ ಬೆಲ್ಲನೂ ಇದ್ರೊಳಗೆ ಸಣ್ಣಗೆ ಹೆಚ್ಕೋಬೇಕ್ರಿ. ಯಾಕಂದ್ರೆ ಬೆಲ್ಲ ಒಂದಿಟ್ಟು ಹಳಕ್ಕಿದ್ರೆ ಹೋಳ್ಗೆ ಹರಿತಾವೆ. ಆಮೇಲೆ ಇದನ್ನು ಎರಡು ಕೂಡಿಸ್ಕೊಂಡು ಹೂರ್ಣ ಮಾಡ್ಕೋಬೇಕು ಚೆಂದಾಗೆ. ಬೆಲ್ಲ ಸಣ್ಣಗೆ ಇದನ್ನ ಈಗ ಮಿಕ್ಸ್ ಮಾಡ್ಕೋಕತ್ತೆ ನೋಡ್ರಿ. ಬೆಲ್ಲ ಎಲ್ಲ ಚೆಂದಾಗೆ ಹೋಳ್ಗೆ ಅದಕ್ಕೆ ಹೋಳ್ಗೆ ಹಿಟ್ಟು ನಾದಿಟ್ಕೊಂಡಿದ್ದಾರೆ ನಮ್ಮ ಮೊದಲು. ಆ ಹೋಳ್ಗೆ ಯಾವ ರೀತಿ ಮಾಡ್ತೀವಲ್ಲ, ಕಡಲೆಬೇಳೆ ಹೋಳ್ಗೆ ಸೇಮ್ ಅದೇ ರೀತಿ ಇದನ್ನೆಲ್ಲ ತುಂಬ್ಕೊಂಡು ಹೂರ್ಣ ಎಲ್ಲ ತುಂಬಿ ಸೇಮ್ ಅದೇ ರೀತಿ ನಾವು ಹೋಳ್ಗೆ ಲಟ್ಟಿಸ್ಕೋದು ನೋಡ್ರಿ.